ಇದು ಸಂಡೇ ಮಿನಿ ವ್ಲಾಗು. ಪ್ರತಿ ಸಂಡೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರನ್ನ ಕುಡಿಯೋ ಅಭ್ಯಾಸ ಇಟ್ಕೊಂಡಿದ್ದೀವಿ. ಸೊ ವಾರಕ್ಕೊಂದ್ಸತಿ ಎಳ್ನೀರನ್ನ ಕುಡಿತೀವಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತಂದು ಅಮ್ಮ ಮನೆಗೆ ಹೋದ್ವಿ. ಸೊ ಇವತ್ತೆಲ್ಲ ಅಮ್ಮ ಮನೆಯಲ್ಲೇ ಇರ್ತೀವಿ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಸೀಕರ್ಣಿ ಹಾಗೆ ಹೋಳಿಗೆ ಊಟ ಮಾಡೋದಕ್ಕೆ ಅಂತಂದು ಬಂದಿದ್ದೀವಿ. ಸೊ ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಹೋಳಿಗೆ ಊಟ ಮಾಡೋಣ ಅಂತಂದು ವರ್ಷಕ್ಕೊಂದ್ಸತಿ ಮ್ಯಾಂಗೋ ಸೀಕರ್ಣಿ ಹೋಳಿಗೆ ಊಟ ಈ ಥರ ಮಾಡ್ತಾ ಇರ್ತೀವಿ ಪ್ರತಿ ವರ್ಷವೂ ಕೂಡ. ಸೊ ಅದಕ್ಕೆ ಈ ವರ್ಷ ಮಾಡಿರಲಿಲ್ಲ ಅಂತಂದು ಶ್ರೀಕರ್ಣಿಗೆ ಸ್ವಲ್ಪ ಬಾಳೆಹಣ್ಣು ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಶ್ರೀಕರ್ಣಿ ಮಾಡಿಬಿಟ್ಟು ಅದಾದಮೇಲೆ ಹೋಳಿಗೆ ಮಾಡೋದಕ್ಕೆ ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ನಾವು ಹೋಗೋಷ್ಟರಲ್ಲಿ ನಾವು ಹೋಗಿ ತಿಂಡಿ ತಿಂದು ಸೊ ಶ್ರೀಕರ್ಣಿ ಮತ್ತು ಹೋಳಿಗೆನ ಕೂಡ ರೆಡಿ ಮಾಡ್ತಾಯಿದ್ದೀವಿ. ನೀವು ಕೂಡ ಈ ಸೀಸನಲ್ಲಿ ಹೋಳಿಗೆ ಶ್ರೀಕರ್ಣಿ ತಿಂದ್ರಾ ಅಂತ ಕಮೆಂಟ್ ಮಾಡಿ. ಸಂಡೇ ಆಗಿರೋದ್ರಿಂದ ಎಲ್ಲರೂ ಕೂಡ ಮನೇಲಿರ್ತಾರೆ ಅಂತ ಸಂಡೇನೇ ಹೋಳಿಗೆ ಶ್ರೀಕರ್ಣಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ಪಲ್ಯ, ಕೋಸಂಬರಿ, ಹೋಳಿಗೆ ಮಾಡಿದ್ಮೇಲಂತೂ ಹೋಳಿಗೆ ಸಾರಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ, ಬಿಸಿಲಲ್ವ ಹಾಗಾಗಿ ಎಲ್ಲರೂ ಊಟ ಎಲ್ಲ ಮಾಡಿ ರೆಡಿಯಾಗಿ ನಾನು ನನ್ನ ತಮ್ಮ ಮತ್ತು ಹಸ್ಬೆಂಡು ಗೋಲ್ಡ್ ಶಾಪಿಗೆ ಹೋಗಿದ್ದೀವಿ. ಯಾಕಂತಂದರೆ ಅವನು ಚೀಟಿ ಹಾಕ್ತಾಯಿದ್ದ. ಸೊ ಹಾಗಾಗಿ ಗೋಲ್ಡ್ ಕಾಯಿನ್ನ ತೊಗೋಬೇಕು ಅಂತಂದು ಹೇಳಿಬಿಟ್ಟು ಸೊ ಗೋಲ್ಡ್ ಕಾಯಿನ್ನ ತೊಗೊಳೋದಕ್ಕೆ ಅಂತಂದು ಹೋಗಿದ್ದೀವಿ. ಇದು ತೊಗೊಂಡಿರೋದು 99.9 ಕ್ಯಾರೆಟ್ ಗೋಲ್ಡ್ನ ತೊಗೊಂಡಿರೋದು, ಪ್ಯೂರ್ ಗೋಲ್ಡ್ನ ತೊಗೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.